ಪಟ್ಟಣದ ಎಲ್ಲ ನಿವಾಸಿಗಳೇ ಮತ್ತು ವ್ಯಾಪಾರಿ ಬಂಧುಗಳೇ, ಆಳಂದ ಪಟ್ಟಣದ ಮಧ್ಯದ ರಸ್ತೆಯ ಅಗಲೀಕರಣ ಅಂದರೆ ಹಳೆ ತಹಸೀಲ್ ಕಚೇರಿಯಿಂದ ದರ್ಗಾ ಬೇಸರಿಗೂ ಅಗಲೀಕರಣ ಮಾಡಬೇಕೆನ್ನುವಂಥ ಬೇಡಿಕೆ, ಬಹುಜನಗಳ ಬೇಡಿಕೆ ನಿಮ್ಮದಾಗಿತ್ತು. ಈ ಅಗಲೀಕರಣ ಮಾಡದೇ ಇದ್ದ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರ ವ್ಯವಹಾರ ಆಗ್ತಾ ಇಲ್ಲ ಮತ್ತು ಓಡಾಡೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ನಾನು ಈ ಸಲ ತಮ್ಮ ಬೇಡಿಕೆಯನ್ನು ಪರಿಗಣಿಸಿ ಇವತ್ತು ಆಳಂದ ಪಟ್ಟಣದ ಅಗಲೀಕರಣದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀವಿ. ಅದು ನಡೀತಾ ಇದೆ. ನಿಮ್ಮೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಿ. ನೀವು ಕೊಡ್ತಾ ಇರುವಂಥ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ಮತ್ತು ಆಳಂದ ಪಟ್ಟಣದಲ್ಲಿ ಇವತ್ತು ಕುಡಿಯ ನೀರಿನ ಸಮಸ್ಯೆ ಇದೆ. ಬಗೆಹರಿಸೋದಕ್ಕೆ ಸುಮಾರು 69 ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಮಾಡಿಕೊಂಡು ಕಾಮಗಾರಿ ಶುರುವಾಗಿದೆ. ಇನ್ನೂ 5-6 ತಿಂಗಳಲ್ಲಿ ಆ ಕಾಮಗಾರಿ ಮುಗೀತದೆ. ಮನೆ ಮನೆಗೆ ನೀರು ಬರ್ತವೆ. ಅದಲ್ಲದೆ ರೊಚ್ಚ ನೀರು ಶುದ್ಧೀಕರಣ ಘಟಕವನ್ನು ಸುಮಾರು 9 ಕೋಟಿ ಖರ್ಚಿನಲ್ಲಿ ಕೊರೆಲಿ ಡ್ಯಾಮ್ ಹತ್ರ ನಾವು ಮಾಡ್ತಾ ಇದ್ದೇವೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ತಂದು ಆಳಂದ ಪಟ್ಟಣದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇನೆ. ಅದಲ್ಲದೆ UGD ಅಂಡರ್ ಡ್ರೈನೇಜ್ ಅದಕ್ಕೂ ಕೂಡ ಸುಮಾರು 218 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅದೊಂದು ಬಂದರೆ ಆಳಂದ ಪಟ್ಟಣದಲ್ಲಿ ಎಲ್ಲಿ ಕೂಡ ಗಟಾರ ಇರೋದಿಲ್ಲ, ಗಲೀಜಿರೋದಿಲ್ಲ, ಸ್ವಚ್ಛವಾದ ರಸ್ತೆ ಮತ್ತು ಸ್ವಚ್ಛವಾದ ಬದುಕಲಿಕ್ಕೆ ಸಾಧ್ಯತೆ ಇದೆ. ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಾನು ಹಿಂದೆ ಶಾಸಕನಾಗಿದ್ದಾಗ ಶ್ರೀರಾಮ್ ಮಾರ್ಕೆಟಿನ ಇಡೀ ಪರಿಸರ ಆವರಣ ಅದನ್ನು ಸಿಮೆಂಟು ರಸ್ತೆಯಾಗಿ ಪರಿವರ್ತನೆ ಮಾಡಿದ ಮೇಲೆ ಅಲ್ಲಿ ಸಂತೆ ನಡೀತಾ ಇದೆ ವರ್ಷಕ್ಕೆ. ಇಲ್ಲಿದ್ದರೆ ಮಳೆಗಾಲದಲ್ಲಿ ಮಳೆ ಬಂದು ಹಂದಿಗಳು ಓಡಾಟ ಮತ್ತು ಜನಗಳು ಓಡಾಟ ನಡೆದು ಹೊಲಸಾಗ್ತಾಯಿತ್ತು. ಈಗ ಆ ಕೆಲಸ ನಡೆದಿದೆ. ಮತ್ತು ತಮಗೆ ಗೊತ್ತಿರುವಂತೆ ಬಸ್ ಸ್ಟ್ಯಾಂಡ್ ಕೂಡ ಹೊಸದಾಗಿ ಕಟ್ಟುವಂಥ ಕೆಲಸ ಮಾಡಿದ್ದೇನೆ. ಹಿಂದೆ APMC ಗೋದಾನ್ ಕಟ್ಟಿಸಿದ್ದೇನೆ ಮತ್ತು ಆಸ್ಪತ್ರೆ ಕೆಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇನೆ. ಹೀಗೆ ಒಟ್ಟಾರೆ ಆಳಂದ ಪಟ್ಟಣದ ಅಭಿವೃದ್ಧಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ಕೆಲವರು ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ತಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ದಯಮಾಡಿ ತಾವು ಅದಕ್ಕೆ ಒಳಗೆ ಬೀಳೋದಿಲ್ಲ ಅಂತ ನನಗೆ ನಂಬಿಕೆ ಇದೆ. ನೀವೆಲ್ಲ ಸೇರಿ ಆಳಂದ ಪಟ್ಟಣದಲ್ಲಿ ಅಭಿವೃದ್ಧಿ ಮಾಡೋಣ, ವ್ಯಾಪಾರ ಉದ್ಯೋಗ ಜಾಸ್ತಿ ಬೆಳೆಸೋಣ, ಜನರ ಬದುಕಿಗೆ ಆಶ್ರಯ ಕೊಡೋಣ. ಮತ್ತು ಯಾವ ಬಡವರು ಮನೆ ಕಳ್ಕೊತಾರೆ ಆ ಮನೆ ಕಳ್ಕೊಂಡವರಿಗೆ ನಾವು ಏನು 535 ಮನೆಗಳು ಮಂಜೂರಾಗಿದ್ದಾವೆ. ಅದರಲ್ಲಿ ಸಂಪೂರ್ಣ ಜಾಗ ಕಳ್ಕೊಂಡವರು, ಮನೆ ಕಳ್ಕೊಂಡವರಿಗೆ ಮನೆಯನ್ನು ಕೊಡುವಂಥ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ತಾವು ಯಾರೂ ಆತಂಕ ಪಡಬೇಕಾಗಿಲ್ಲ, ಗಾಬರಿ ಪಡಬೇಕಾಗಿಲ್ಲ. ಒಟ್ಟಾರೆ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಇದು ರಾಜಕಾರಣ ನಡೆದಿದೆ ಹೊರತಾಗಿ ಅಭಿವೃದ್ಧಿ ನಡೀತಾ ಇಲ್ಲ. ದಯಮಾಡಿ ತಾವು ಇದಕ್ಕೆ ಸಹಕಾರ ನೀಡಬೇಕು. ಆಳಂದದ ರಸ್ತೆ ಅಗಲೀಕರಣಕ್ಕೆ ತಾವೆಲ್ಲರೂ ಸಹಕಾರ ನೀಡ್ತೀರಿ ಅಂತ ನನ್ನ ನಂಬಿಕೆ ಇದೆ. ನಮಸ್ಕಾರ.